ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಟಾರ್ಚರ್ ಮುಂದುವರಿತಾ ಇದೆ. ಪ್ರಮುಖವಾಗಿ ಸಾಲ ಕೊಡೋದು, ದುಪ್ಪಟ್ಟು ಬಡ್ಡಿ ಇಸ್ಕೊಳ್ಳೋದು, ಹಿಂಸೆ ಕೊಡೋದು ಇದೆಲ್ಲ ಮುಂದುವರಿತಾ ಇದೆ. ಸರ್ಕಾರದ ಸುಗ್ರೀವಾಜ್ಞೆ ಇದೆ, ಬಟ್ ಆದರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸ್ವಲ್ಪ ದಿನ ಬಾಲ ಮುದ್ರಿದ್ರು, ಈಗ ಮತ್ತೆ ಬಾಲ ಬಿಚ್ಚುತ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಹಿಂಸೆ ಆಗ್ತಾ ಇದೆ, ಅನಾಹುತಗಳು ಹೇಗಾಗ್ತಾ ಇದೆ, ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ ನಾವು. ಸಾಲ ಕಟ್ಟಿಲ್ಲ ಅಂತ ಮನೆಗೆ ಬಂದು ಬೀಗ ಹಾಕೋ ಕೆಲಸವನ್ನು ಮಾಡಿದ್ದಾರೆ. ಇದರ ಪರಿಣಾಮ ಏನು? ವೃದ್ಧ ದಂಪತಿ ಬೀದಿಗೆ ಬಿದ್ದಿದ್ದಾರೆ. ದಾವಣಗೆರೆಯ ಹರಿಹರ ಪಟ್ಟಣದ ಅಮಾಲರ ಕಾಲೋನಿಯಲ್ಲಿ ಈ ಘಟನೆ ಆಗಿದೆ. ಸಾಲ ತೀರ್ಸೋಕ್ಕಾಗದೆ ಪೋಷಕರನ್ನ ಬೀದಿಯಲ್ಲಿ ಬಿಡೋ ಕೆಲಸ ಆಗಿದೆ. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಕಾನೂನು ಪ್ರಕಾರ ಮನೆಗಳನ್ನು ಜಪ್ತಿ ಮಾಡೋದಕ್ಕೆ ಅವಕಾಶ ಇಲ್ಲ, ಆದರೂ ಉಲ್ಲಂಘನೆ ಆಗ್ತಿದೆ. ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಮೈಕ್ರೋ ಫೈನಾನ್ಸ್ ಅವರ ಕಾಟ ಇನ್ನೂ ತಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಪಡೆದಂತಹ ವೃದ್ಧ ದಂಪತಿಗಳು ಬೀದಿಗೆ ಬಿದ್ದಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮಲರ ಕಾಲೋನಿಯಲ್ಲಿರುವಂಥದ್ದು ನಾವು ದೃಶ್ಯ ನೋಡೋದಾಗಿದೆ. ಇನ್ನು ಅಮಲರ ಕಾಲೋನಿಯಲ್ಲಿರುವಂತಹ ಅಕ್ಬರ್ ಸಾಬ್ ಹಾಗೂ ಫಾತಿಮಾ ಇಬ್ಬರು ಕೂಡ ದಾವಣಗೆರೆ ಮೂಲದ ಒಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲವನ್ನು ಪಡೆದಿರ್ತಾರೆ. 7 ಲಕ್ಷ ಸಾಲ ಪಡೆದಿರ್ತಾರೆ. 3 ಜನ ಮಕ್ಕಳು ಕೂಡ ಇದ್ದಾರೆ. ಪ್ರತಿ ತಿಂಗಳು ಕೂಡ 8,500 ರೂಪಾಯಿ ಕಂತನ್ನು ಕಟ್ಟಿರ್ತಾರೆ. ಆದರೆ ಮಕ್ಕಳು ಕೂಡ ಕೂಲಿ ಕಾರ್ಮಿಕರು, ಇವರು ಕೂಡ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಈಗ ಅಕ್ಬರ್ ಸಾಬ್ ಮತ್ತೆ ಫಾತಿಮಾ ಅವ್ರಿಗೂ ನಡೆದಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ವೃದ್ಧ ವಯಸ್ಸಾಗಿರುವಂಥ ನೆಲೆಯಲ್ಲಿ ನಡೆದಾಡೋದು ಕೂಡ ಕಷ್ಟ ಆಗ್ತಾ ಇದೆ, ಮತ್ತೆ ದುಡಿಯೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಮಕ್ಕಳು ಪ್ರತಿ ತಿಂಗಳು ಕೂಡ 18,500 ಕಂತನ್ನು ಕಟ್ಟಬೇಕು, ಮತ್ತೆ ಇವರ ಆರೋಗ್ಯವನ್ನು ವಿಚಾರಣೆ ಮಾಡಬೇಕು, ಮತ್ತೆ ಮನೆ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಾಲವನ್ನು ಮಾಡಿದ್ರು. ಆದರೆ ನಿಭಾಯಿಸಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವೃದ್ಧ ದಂಪತಿಗಳನ್ನು ಬಿಟ್ಟು ಹೋಗಿ 3 ಜನ ಮಕ್ಕಳಿದ್ದಾರೆ, ಅವ್ರು ಬಿಟ್ಟು ಹೋಗಿ 1 ವರ್ಷ ಆಗಿದೆ. 1 ವರ್ಷದಿಂದ ಇಬ್ಬರು ಕೂಡ ಜಿಲ್ಲೆ ಜೀವನ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿ ಬಂದು ಮೈಕ್ರೋ ಫೈನಾನ್ಸ್ ಅವರು ಒಂದು ನೋಟಿಸನ್ನು ಹಂಚಿ ಬೀಗವನ್ನು ಕೂಡ ಹಾಕಿದ್ದಾರೆ, ಮನೆ ಬೀಗ. ಇದರಿಂದಾಗಿ ವೃದ್ಧ ದಂಪತಿಗಳು ಹೊರಗಡೆ ಜೀವನ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ. ಒಂದು ಕಡೆ ಮೈಕ್ರೋ ಫೈನಾನ್ಸ್ ಅವರ ಕಾಟ, ಯಾಕಂದರೆ 7 ಲಕ್ಷ ಏನು ಸಾಲ ಪಡೆದಿದ್ದಾರೆ, ಅದಕ್ಕೆ ಸಾಕಷ್ಟು ಬಡ್ಡಿ ಆಗಿದೆ. ಪ್ರತಿ ತಿಂಗಳು ಕೂಡ ನಾವು 18,500 ಕಂತು ಕಟ್ತಾ ಇದ್ವಿ. ಆದರೆ ಮಕ್ಕಳು ಬಿಟ್ಟು ಹೋಗಿರುವಂಥ ನೆಲೆಯಲ್ಲಿ ನಮಗೆ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ 18,500 ಯಾವ ರೀತಿ ಕಟ್ಟಬೇಕು, ಮತ್ತು ಜೀವನ ಯಾವ ರೀತಿ ಮಾಡಬೇಕು, ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು, ಆಸ್ಪತ್ರೆಗೆ ಹೋಗುವಂಥ ಖರ್ಚು ಕೂಡ ಇರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನೋವಿದೆ. ಆದರೂ ಕೂಡ ಈಗ ಬೀದಿಗೆ ಬಿದ್ದಿದ್ವಿ, ಅಕ್ಕಪಕ್ಕ ಮನೆಯವರು ಒಂದೊತ್ತು ಊಟ ಕೊಟ್ಟರೆ ಮಾತ್ರ ನಮಗೆ ಜೀವನ, ಇಲ್ಲ ಅಂದರೆ ನಾವು ಉಪವಾಸ ಸಾಯುವಂತಹ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ಗೋಳಾಟವನ್ನು ಕೂಡ ಮಾಡ್ತಾ ಇರೋದು. ಇದ್ರಿಗೆ ಮಾತಾಡೋದಕ್ಕೋಸ್ಕರ ಫಾತಿಮಾ ಅವರು ಇದ್ದಾರೆ. ಅಮ್ಮ ಹೇಳಿ, ಎಷ್ಟು ಸಾಲ ತಗೊಂಡಿದ್ರಿ, ಏನು ಕತೆ ಅಂತಂದು? 7,30,000 ಸಾಲ ತಗೊಂಡಿದ್ವಿ ನಾವು. ತಗೊಂಡ್ಮೇಲೆ ನಾನು ಕಟ್ಕೊತಾನೆ ಬಂದೆ. ನನಗೆ ಗೊತ್ತಿದ್ದಿಲ್ಲ ಫೈನಾನ್ಸ್ ಬ್ಯಾಂಕ್ ಅಂತ. ನಾನು ಕಟ್ಕೊತಾನೆ ಬಂದೆ. 2 ವರ್ಷ 3 ವರ್ಷ ಕಟ್ಕೊತಾನೆ ಬಂದೆ. ಕಟ್ಕೊಂತ ಬಂದಾಗ ಅವಾಗ ಗೊತ್ತಾಯ್ತು ನನಗೆ. ಯಾರೋ ಒಬ್ರು ಹೇಳಿದ್ರು, ಫೈನಾನ್ಸ್ ಬ್ಯಾಂಕ್ ಅಮ್ಮ ಇದು, ನೀನು ಸತ್ರೂ ನೀನು ತೀರ್ಸೋಕ್ಕಾಗಲ್ಲ ಸಾಲನ ಅಂದರು. ನಾನು ಕ್ಲಿಯರ್ ಮಾಡೋಕೆ ನಾನು ಬ್ಯಾಂಕಿಗೆ ಹೋಗಿದ್ದೆ. ನಾನು ಬ್ಯಾಡ್ರಿ ಸಾಲ, ನಾನು ಬೇರೆ ಕಡೆ ತಗೊಂಡು ನಿಮ್ಮ ಸಾಲ ಕ್ಲಿಯರ್ ಮಾಡ್ತಾನೆ, ಕಮ್ಮಿ ಮಾಡಿ ನಾನು ಕಟ್ಟಿದ್ದು ಕಮ್ಮಿ ಮಾಡಿ, ಅದೇನದು ನಿಮ್ಮದು ಸ್ವಲ್ಪ ಕಮ್ಮಿ ಮಾಡಿರಿ, ನಾನು ಮೋಸ್ಟ್ ಕ್ಲಿಯರ್ ಮಾಡ್ತಾನೆ ಅಂದರೆ, ಇಲ್ಲ ನೀನು 7 ಲಕ್ಷನೇ ತಗೊಂಡಿಯಾ, ನೀನು ಕಟ್ಟಿದ್ದೆಲ್ಲ ಅಷ್ಟು 3 ಲಕ್ಷದ ಮೇಲೆ ಕೊಟ್ಟಿದ್ಯೋ 4 ಲಕ್ಷ ಕೊಟ್ಟಿದ್ಯೋ ಗೊತ್ತಿಲ್ಲ, ಎಲ್ಲ ಬಡ್ಡಿಗೆ ಹೋಗೈತಮ್ಮ. ನೀನು ತಂದು ನೀನು 7 ಲಕ್ಷನೇ ಕಟ್ಟು. ಇನ್ನು ಏನು ಹೇಳ್ತಾ ಇಲ್ರಿ, ಇಷ್ಟು ವರ್ಷ ಕಟ್ಟಬೇಕು ಅಂತ ಹೇಳಿಲ್ಲ, ಇಷ್ಟು ಬಡ್ಡಿ ಅಂತ ಹೇಳಿಲ್ಲ ರೀ ನಮಗೆ. ಇದ್ರೆ ನಾವು ತಗೊಂತಿದ್ದಿಲ್ರಿ, ನಾವು ಅಂತ ಮೋಸದಾಗ ಬೀಳ್ತಿದ್ದಿಲ್ಲ. ಇವಾಗ ಮಕ್ಳು ಎಷ್ಟು ಜನ ಮಕ್ಳಮ್ಮ ಸಾಲ ತೀರ್ಸಲಾಗದೆ ಹೋಗಿದಾರ್ರಿ ಅವ್ರು. ನಾನು ಸಾಲ ತೀರ್ಸಕ್ಕಾಗಲ್ಲಮ್ಮ, ಇದು 18,500 ಎಲ್ಲಿಂದ ಕಟ್ಟಲಿ, ನಿಮಗೆ ನಾನು ಆಸ್ಪತ್ರೆಗೆ ಎಲ್ಲಿಂದ ತೋರಿಸ್ಲಿ, ನಾನು ಒಟ್ಟಿಗೆ ಏನು ಮಾಡ್ಲಮ್ಮ, ನಾನು ಬೇಡ ನನಗೆ ಮೋಸ ಆಗೈತಿ, ನನಗೆ ಯಾವುದು ಬೇಡಮ್ಮ, ನಾನು ಹೆಂಡತಿ ಮಕ್ಕಳು ನಾನು ತಗೊಂಡು ಹೋಗ್ತಾನೆ ಅಂತ ಹೇಳಿ ಹೋಗೇ ಬಿಟ್ಟಾರಿ ಅವನು. ಇವಾಗ ಜೀವನ ಹೆಂಗಮ್ಮ ನಿಮ್ದು? ಯಾಕಂದ್ರೆ ಇಬ್ರು ಕೂಡ ಹೊರಗಿದ್ದೀರ, ಮನೆ ಬೀಗ ಹಾಕೈತಿ, ಇವಾಗ ಜೀವನ ಇಲ್ರಿ. ಅಕ್ಕಪಕ್ಕ ಜನ ಕೊಡ್ತಾ ಇದಾರೆ, ಹೊರಗಿನ ಮಂದಿನೂ ತಂದು ಕೊಡ್ತಾ ಇದಾರೆ ಊಟಕ್ಕೆ. ಒಬ್ರು ಹಾಸ್ಗೆನ್ ಹಾಕಿ ಹೊತ್ಗೆನ್ ಹಾಕಿ ತಂದು ಕೊಡ್ತಾ ಇದಾರೆ. ಅದೇ ದುಡ್ಡಲ್ಲಿ ಜೀವನ ಮಾಡ್ತೀವಿ. ಅದೇ ದುಡ್ಡಿನಲ್ಲಿ ನಾನು ಆಸ್ಪತ್ರೆ ಗುಳಿಗೆ ತೋರಿಸ್ಕೊಂಡು ಜೀವನ ಮಾಡ್ತದನ್ರಿ. ತೊಂದರೆ ಆಗ್ತದಮ್ಮ ನಮ್ಗೆ. ತೊಂದರೆ ಆಗ್ತದ್ರಿ. ಇವಾಗ ಫೈನಾನ್ಸ್ ಅವ್ರು ಬಂದ್ರಲ್ಲ, ಏನಂತ ಹೇಳಿದ್ರು ಅಂತಂದ್ರೆ, ಅವರು ದುಡ್ಡು ಕಟ್ಟ್ರಿ 10,000 5,000 ಕಟ್ಟ್ರಿ ಅಂದ್ರೆ ನಮ್ಮ ಕೈಲಿ ಕಟ್ಟಾಗದಲ್ರಿ, ನಾವು ದುಡ್ಡು ತಿನ್ನೋದು ಕಷ್ಟ ಆಗೈತಿ. ಪಾಪ ಇವರು ತಂದು ಕೊಡೋದ ನಾವು ಜೀವನ ಮಾಡಾಕತ್ತೀವಿ. ಇಂಥ ಪರಿಸ್ಥಿತಿಯಾಗ ನಾವು ಅದೇವಿ. ನಮ್ಗೆ ಯಾರು ದಿಕ್ಕಿಲ್ಲ, ಜಿರವಾಳಿಲ್ಲ. ಮಕ್ಕಳು ಬೇಕಾದ್ರೆ ಹಿಂಗೆ ಹೋದ್ರು. ಇದಕ್ಕೆ ಹೆಂಗೆ ಮಾಡ್ಬೇಕು ನೋಡಿ, ನೀವು ತೀರ್ಮಾನ ಮಾಡಿರಿ ಅಂದರೆ
ಅವ್ರೇನು ಮಾತಾಡೋಕೆ ರೆಡಿ ಇಲ್ಲ. 3 ಜನ ಮಕ್ಕಳು ನಿಮ್ಗೆ? 3 ಜನ ಮಕ್ಕಳು. ಅವರು ಏನು ಹೇಳಕ್ಕೆ ಹೋದ್ರೆ ನಾಳೆ ನೋಡೋಣ ಹಂಗಂದ್ರೆ ಹಂಗೆ ಸ್ವಲ್ಪ ದಬ್ಬ ಕಚ್ಬಿಟ್ರು. ತಕ್ಷಣ ಬಂದಾಗ ಹೊರಗೆ ದಬ್ಬಿ ಬೀಗ ಹಾಕಿ ಹಂಗೆ ಹೋಗ್ಯವು. ಹೊತ್ಕೊಳಕ್ಕಿಲ್ಲ ಹಚ್ಕೊಳಕ್ಕಿಲ್ಲ, ಬಟ್ಟೆ ಇಲ್ಲ. ಇದೇ ಬಟ್ಟೆಯಲ್ಲಿ ಹಾಕಿ ಹೋಗ್ಯಾರ. ಈ ಜೀವನ ಭಾಳ ಕಷ್ಟ ಐತಿ. ಪಾಪ ಅವ್ರು ತಿಂಡಿ ತಂದು ಕೊಟ್ರು, ಅಲ್ಲಿ ತಂದು ಕೊಡ್ತಾರೆ. ನಮ್ಮ ಜೀವನ ನಡೆಯಾಕತ್ತೈತಿ. ಅದೇ ನೋಡಿ ಇಲ್ಲಿ ಬಿದ್ದಿದ್ವಿ, ಇಲ್ಲಿ ತಕ್ಕಂದು ಹೊಂಟ್ರು. ಈಗ ಮತ್ತೀಗ ಈ ಪರಿಸ್ಥಿತಿ ಕೆಟ್ಟದೈತಿ ಬಜ್ಜಿದು. ಚಳಿ ಅನ್ನೋದು ಕೂಡ ಗದ ನಡಕ್ತೈತಿ. ಅದಕ್ಕೆ ಜೀವನ ಹೆಂಗೆ ಮಾಡ್ಬೇಕು ನಾವು? ರಾತ್ರೆಲ್ಲ ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ. ಇಲ್ಲ, ಓಡಾಡೋದು ಜಾಸ್ತಿ ಓಡಾಡೋದು, ಚಕ್ರ ಬರ್ತೈತೆ. ನನಗೂ ಶಕ್ತಿ ಇಲ್ಲ. ಈಗ ನಾನು ಮತ್ತೆ ದುಡಿತಿದ್ದೆ. ಈಗ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 1 ತಿಂಗಳಿದ್ದೆ, ಅಡ್ಮಿಟ್ ಆಗಿದ್ದೆ. ಅವೆಲ್ಲ ರಿಕಾರ್ಡ್ಸ್ ಅದಾವು. ನನಗೆ ಭಾಳ ಕಷ್ಟ ಆಯ್ತು ಜೀವನ. ಆ ವಜ್ಜಿಗೆ ಏನಾಗುತ್ತೆ ತಗೊಂಡು ಅಲ್ಲಿ ತಗೊಂಬಂದು ತಿನ್ನಿಸಿ ಗಟ್ಟಿ ಮಾಡಾಕತ್ತೇನೆ. ನಂದು ಪರಿಸ್ಥಿತಿ ಕೆಟ್ಟ ಐತಿ. ಮಕ್ಕಳು ಏನೋ ಹೇಳಿದ್ರೆ ನಿಮ್ಮ ನೋಡ್ಕೊಳ್ರವ, ನಮ್ಮನ್ನ ನೋಡ್ಕೊಂತೇವೆ, ನೀವು ನಿಮ್ಮ ಸವಾಸಿಗೆ ನಾವು ಬರಲ್ಲ ಅಂತೇಳಿ ಹೋಗೇ ಬಿಡೋರು. ಎಂಥ ಮಕ್ಕಳೇ ಬೇಡ್ರಿ, ಯಾರಿಗೆ ಬೇಡ. ಜೀವನಾನ ಹಾಳು ಮಾಡಿ ಹೋಗ್ಬಿಟ್ಟಾರ. ಏನು ಮಾಡ್ತೀರಿ? ಇಬ್ಬರೇ ನೋಡ್ರಿ. ಅದಕ್ಕೆ ದಿಕ್ಕಿಲ್ಲ, ನನಗೂ ದಿಕ್ಕಿಲ್ಲ. ಯಾರು ಹಿಂದೆ ಮುಂದೆ ನೋಡ್ರಿ. ಇಷ್ಟು ವೃದ್ಧ ದಂಪತಿಗಳ ಮಾತಾಗಿರುವಂಥದ್ದು. ಒಂದು ಕಡೆ ಸಾಲನ್ನು ಕೊಟ್ಟಂತಹ ಮೈಕ್ರೋ ಫೈನಾನ್ಸ್ ಅವರು ಕೂಡ ಒಂದು ಕಡೆ ನೋಟಿಸ್ ಹಚ್ಚಿ ಮನೆಗೆ ಬೀಗ ಹಾಕಿ ವೃದ್ಧ ದಂಪತಿಗಳನ್ನ ಹೊರಗೆ ಹಾಕಿದ್ದಾರೆ. ಇನ್ನೊಂದು ಕಡೆ ಸಾಲ ತೀರಿಸಲಿಕ್ಕಾಗದೆ ತಂದೆ ತಾಯಿ ವೃದ್ಧ ಅಂದರೆ ವಯೋವೃದ್ಧರಾದಂತಹ ಇವು ದಂಪತಿಗಳನ್ನು ಬಿಟ್ಟು ಮಕ್ಕಳು ಕೂಡ ಹೋಗಿರುವಂಥದ್ದು ನಿಜಕ್ಕೂ ಶೋಚನೀಯ. ಇದರಿಂದಾಗಿ ಸಾಕಷ್ಟು ಒಂದು ಸಂಕಷ್ಟದಲ್ಲಿ ವೃದ್ಧ ದಂಪತಿಗಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪಬ್ಲಿಕ್ ಟಿವಿ ದಾವಣಗೆರೆ.